ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇದೇನಿದು ಎಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಇದರ ಹೆಸರು ನೈರೋಬಿ. ನೋಡಿ, ಇನ್ನೊಂದು ಗೋಲ್ಡನ್ ರಿಟ್ರೀವರ್. ಯಾವ ಬ್ರೀಡ್ ಬೇಕು ಎಲ್ಲ ಬ್ರೀಡ್ ಇದೆ. ನಮ್ಮ ದೇಸಿ ಗೋಲ್ಡನ್ ರಿಟ್ರೀವರ್, ದೇಸಿ ಲ್ಯಾಬ್, ಜರ್ಮನ್ ಶೆಪರ್ಡ್. ಇವನು ನೋಡಿ, ಇವನ ಹೆಸರು ಟೋಗೋ ಅಂತ. ವೆರಿ ನಾಟಿ ಫೆಲೋ. ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ. ಅದಕ್ಕಿಂತ ಮುಂಚೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಚಾನಲ್ಗೆ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟಿದೆ ಅಂತ ಹೇಳಿ. ಇಲ್ಲಿ ಯಾವ್ಯಾವ ಬ್ರೀಡಿಂದು ಎಷ್ಟೆಷ್ಟಿದೆ ಅಂತ ನೀವು ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡ್ರು ಈಸಿಯಾಗಿ 40ರಿಂದ 50 ಮೇಲೆ ಹೋಗುತ್ತೆ. ನೋಡಿ 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 ಆಟಾಡ್ತಾ ಇರೋದು. ಅದು ಆ್ಯಕ್ಚುಲಿ ಲೈಟ್ ಬಿಡ್ತಾ ಇದ್ದಾರೆ, ಲೇಸರ್ ಲೈಟು, ಅದರಿಂದ ಓಡೋಗ್ತಾ ಇದೆ. ಜರ್ಮನ್ ಶೆಪರ್ಡ್ಸ್ ಅಂತೂ ಫುಲ್ ಡೆಡಿಕೇಟೆಡ್, ಅದ್ರ ಮೇಲೇ ಡೆಡಿಕೇಟೆಡ್ ಆಗಿದೆ, ಜೊತೆಗೆ ಬೀಗಲ್ ಕೂಡ. ಆಮೇಲೆ ಇದೊಂದು ದೇಸಿ ಇವನಿದಲ್ಲ, ಒಂದು 3-4 ಜನ ಮಾತ್ರ ಫುಲ್ ಅದರಿಂದನೇ ಇದ್ದಾರೆ. ಅವ್ರಿಗೆ ಬೇರೆ ಏನೂ ಯೋಚನೆ ಇಲ್ಲ. ನೋಡಿ, ಫುಲ್ ಪೆಟ್ ಶಿಜ್ರು, ವೆರಿ ಫ್ರೆಂಡ್ಲಿಯಾ, ಯಾರು ಹೆದರ್ಕೋಬೇಕಾಗಿದ್ದಿಲ್ಲ. ಇಲ್ಲಿ ತುಂಬ ಜನ ಇದ್ದಾರೆ ಕ್ರೂ ಮೆಂಬರ್ಸ್. ನೋಡಿ ನೋಡಿ ಆಟ ಆಡ್ತಾ ಇರೋದು ನೋಡಿ. ದೇ ಆರ್ ವೆರಿ ಡೆಡಿಕೇಟೆಡ್. ನೋಡಿ ನೋಡಿ ನೈರೋಬಿ ಅಂತ. ಬಿಡೋದೇ ಇಲ್ಲ. ಓಕೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇವತ್ತು ನಾವು ಬಂದಿರೋ ಜಾಗ ವಿಲ್ಲೀಸ್ ಪೆಟ್ ಪ್ಯಾರಡೈಸ್ ಅಂತ, ಆಫ್ ಸರ್ಜಾಪುರ ರೋಡು, ಕೆಫೆ. ನೀವು ಬರ್ಬೋದು, ನಿಮ್ಮದು ಡಾಗ್ಸ್ ಇದ್ದರೆ ನೀವು ಕರ್ಕೊಂಬರ್ಬೋದು, ಅಥವಾ ನೀವು ಜಸ್ಟ್ ಹಾಗೆ ವಾಕಿಂಗ್ ಕೂಡ ಮಾಡ್ಬೋದು. ನೋಡಿ ನೋಡಿ ರಿಯಾ ಪೆಟ್ ಮಾಡ್ತಾಳೆ. ನೋಡಿ ನೋಡಿ ಅವನೊಬ್ಬ ಬಂದ, ಅವನು ಸುಮ್ಮನೆ ಹಂಗೆ ಬಂದು ನೋಡೋಗ್ತಾನೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಎಂಟ್ರೆನ್ಸು. ನೀವು ಬಂದ ತಕ್ಷಣ ನಿಮಗೆ ವೆಲ್ಕಮ್ ಮಾಡೋದೇ ಇಷ್ಟೊಂದು ಒಟ್ಟಿಗೆ ಬಂದುಬಿಟ್ಟು ವೆಲ್ಕಮ್ ಮಾಡ್ತವೆ. ವೆರಿ ಫ್ರೆಂಡ್ಲಿ, ಮುಂಚೆನೇ ಹೇಳ್ದಂಗೆ. ಇಲ್ಲಿ ಹೇಗೆ ಅಂದರೆ ಡೇ ಕೇರಿಗೋಸ್ಕರ ಬಿಟ್ಟೋಗಿರೋರು ಇದ್ದಾರೆ. ಆ್ಯಂಡ್ ಇವ್ರದ್ದೇ ಒಂದು 14ರಿಂದ 15 ನಾಯಿಗಳಿದ್ದಾವೆ, ವೇರಿಯಸ್ ಬ್ರೀಡ್ಸ್. ಆ್ಯಂಡ್ ದೇ ಲುಕ್ ಆಫ್ಟರ್ ವೆರಿ ವೆಲ್. ನಾಯಿಗಳಂದರೆ ಹೀಗಿರಬೇಕು, ಫ್ರೀಯಾಗಿ. ದೇ ಶುಡ್ ಬಿ ವಿತ್ ಎವ್ರಿ ಒನ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಇನ್ 4 ವಾಲ್ಸ್, ಅಲ್ವಾ? ಏನಂತೀರ? ಪ್ಲಸ್ ಇನ್ನೊಂದೇನಪ್ಪ ಅಂತ ಅಂದರೆ, ನೀವಿಲ್ಲಿ ಬರೋಕ್ಕೆ ಒಂದು ಕವರ್ ಚಾರ್ಜ್ ಅಂತ ಇದೆ. ಒಬ್ಬರಿಗೆ 200 ರೂಪೀಸ್, ವಿಚ್ ಈಸ್ ರಿಡೀಮೇಬಲ್. ನೀವು ಒಳಗಡೆ ಬಂದು ಅದನ್ನು ರಿಡೀಮ್ ಮಾಡ್ಕೊಬೋದು. ನೋಡಿ, ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ಆ ಜರ್ಮನ್ ಶೆಪರ್ಡ್ ಮಾತ್ರ ಇನ್ನೂ ಲೇಸರ್ ಲೈಟಿಂದನೇ ಓಡಾಡ್ತಾ ಇದೆ. ಇದೊಂದು ನಮ್ಮ ದೇಸಿ ನಾಯಿ. ನೋಡಿ 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 ಇನ್ನು ಬೇರೆವೆಲ್ಲ ಆರಾಮಾಗಿದ್ದಾವೆ, ಇದು 4 ಮಾತ್ರ ಓಡಾಡ್ತಾ ಇದ್ದಾವೆ. ಹಾಂ, ನಾನು ಹೇಳ್ತಾ ಇದ್ದೆ ಅಲ್ಲ, ಇಲ್ಲಿ ಕೇಜ್ ನೋಡ್ತಾ ಇದ್ದೀರಲ್ಲ, ಅದರೊಳಗಡೆ ನಾವು ಕೂತ್ಕೊಬೇಕು. ಇಲ್ಲಿ ಹೇಗೆ ಅಂದರೆ ಮನುಷ್ಯರು ಕೇಜಲ್ಲಿ ಕೂತ್ಕೋತೀವಿ, ನಾಯಿಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೀಗೆ ಇರಬೇಕಲ್ವ? ಇವ್ರ ಮೆನ್ಯೂನು ಚೆನ್ನಾಗಿದೆ, ನಿಮಗೇನೇನು ಬೇಕು ಎಲ್ಲ ಇದೆ. ನೀವು 200 ರೂಪೀಸ್ ಅಂತ ಹೇಳ್ದೆ ಅಲ್ಲ, ಅದು ಟೋಟಲಿ ರಿಡೀಮೇಬಲ್. ಐ ಥಿಂಕ್ ಎವ್ರಿ ಡೇ ಬೆಳಿಗ್ಗೆ 4 hours ಮತ್ತು ಸಂಜೆ 4 hours ನಾಯಿಗಳು ಹೊರಗಡೆ ಬಿಟ್ಟಿರ್ತಾರೆ. ಸೊ ದಟ್ಸ್ ದ ಬೆಸ್ಟ್ ಟೈಮ್ ವಿಚ್ ಯು ಕ್ಯಾನ್ ಚೂಸ್ ಆ್ಯಂಡ್ ಬಿ ಹಿಯರ್ ಆ್ಯಂಡ್ ಸ್ಪೆಂಡ್ ಯುವರ್ ಟೈಮ್ ಓವರ್ ಹಿಯರ್. ಏನೂ ರಿಸ್ಟ್ರಿಕ್ಷನ್ಸ್ ಅಂತ ಎಂಥದ್ದು ಇಲ್ಲ. ನೋಡಿ ನೋಡಿ ಅವನು ಟೋಗೋ ಅಂತ ಹೆಸರು. ಎಲ್ಲ ಬೇಜಾನ್ ನಾಟಿ. ನೋಡಿ ನೋಡಿ ನಡ್ಕೊಂಡು ಹೋಗ್ತಾ ಇರೋದು ನೋಡಿ. ಮೊದಲೇ ಹಸ್ಕಿದು ನಾಟಿನೆಸ್ ಇದೆ.
ಹೇಗನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ ನಿಮಗೆ. ಲೇಸರ್ ಲೈಟ್ ಅಂತೂ ಬಿಡ್ತಾನೆ ಇಲ್ಲ ಇವುಗಳು. ಇಟ್ಸ್ ವೆರಿ ರಿಫ್ರೆಶಿಂಗ್. ಆ್ಯಂಡ್ ನೀವು ಒಂದ್ಸಲಿ ಬಂದರೆ ನಿಮಗೆ ಮತ್ತೆ ಹೋಗೋಕ್ಕೆ ಮನಸ್ಸೇ ಬರಲ್ಲ ಆ್ಯಕ್ಚುಲಿ. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಬೋದು. ಡಾಗ್ಸ್ ಫ್ರೆಂಡ್ಲಿ ಆಗಿರೋದ್ರಿಂದ ಯು ಡೋಂಟ್ ನೀಡ್ ಟು ವರಿ ಅಟ್ ಆಲ್. ಪೆಟ್ ಮಾಡಿಸ್ಕೊಳಕ್ಕೆ ಅವರೇ ಬರ್ತಾ ಇರ್ತಾರೆ ನಿಮ್ಮ ಹತ್ರ. ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಯಾರಿಗೆ ಪೆಟ್ ಮಾಡಲಿ ಯಾರಿಗೆ ಬಿಡಲಿ ಅಂತ. ನೋಡಿ ಮತ್ತೆ ಓಡೋಗ್ತಾ ಇದೆ. ಟೋಗೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಾನೆ. ಅವನು ಏನೋ ಯೋಚನೆ ಮಾಡ್ತಾ ಇದ್ದಾನೆ ಪಕ್ಕ. ನೋಡಿ ಶಿಜು ನೋಡಿ ಅಲ್ಲಿ. ತುಂಬ ಮುದ್ದಾಗಿ ಸಾಕ್ಯಾರೆ ಮಾತ್ರ. ನಿಮಗೆ ಯು ವಿಲ್ ಹ್ಯಾವ್ ಎ ಗ್ರೇಟ್ ಟೈಮ್. ಯು ವುಡ್ ಲವ್ ಇಟ್. ಡೆಫಿನೆಟ್ಲಿ ವಿಸಿಟ್ ಮಾಡಿ. ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ವಿಲ್ಲೀಸ್ ಪೆಟ್ ಪ್ಯಾರಡೈಸ್ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಒಳ್ಳೆ ವೈಟ್ ಸ್ನೋಬಾಲ್ ಇದ್ದಂಗೆ. ನಂಗಂತೂ ತುಂಬ ಖುಷಿ ಆಯಿತು. ವೆರಿ ವೆರಿ ಬ್ಯೂಟಿಫುಲ್ ಲವ್ಲಿ ಈವ್ನಿಂಗ್. ಎಲ್ಲ ಒಟ್ಟಿಗೆ ಬಂದರೆ ನೀವು ಯಾರಿಗೆ ಪೆಟ್ ಮಾಡ್ತೀರಾ ಯಾರಿಗೆ ಬಿಡ್ತೀರಾ ಫುಲ್ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಸರಿ, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಇನ್ನೊಂದು ವಿಷಯ ಆಮೇಲೆ ಹೇಳ್ತೇನೆ. See you.